ವಸತಿ ನಿಗಮದಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದೆ. ದುಡ್ಡು ಪಡ್ಕೊಂಡ್ರೆ ಹುಳ ಬಿದ್ದು ಸತ್ತು ಹೋಗ್ತಾರೆ ಅವರೆಲ್ಲರೂ ಕೂಡ. 5,000 ತಗೊಂಡ್ರು, 10,000 ತಗೊಂಡ್ರು, ಮನೆ ಕೊಟ್ಟರು, ಲಂಚ ನಡೀತಾ ಇದೆ. ಇಲ್ಲಿ ಮನೆಗಳನ್ನು ಅಲಾಟ್ ಮಾಡೋಕ್ಕೂ ದುಡ್ಡು ಕೊಡಬೇಕು ಅಂತ ಆರೋಪ ಕೇಳಿ ಬಂತಲ್ಲ. ಇದೇ ವಿಚಾರಕ್ಕೆ ಏನು ಮಾಡಿದ್ರು, ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಎದ್ದು ಬಂದರು. ಮೊಟ್ಟ ಮೊದಲ ಬಾರಿಗೆ ಎದ್ದಾಚೆ ಬಂದರು ಅವರು. ಏನ್ರಿ ಇದು, ನಾವೇನು 5,000 10,000 1,20,000 ಮನೆಗಳಿಗೆ 5,000 10,000 ತೊಗೊಂಡು ಯಾರಾದರೂ ದುಡ್ಡು ಪಡ್ಕೊಂಡು ಮನೆ ಕೊಡ್ತಾರಾ? ಹುಳ ಬಿದ್ದು ಸತ್ತೋಗ್ಬಿಡ್ತಾರೆ ರೀ ಅವರು. ಹುಳ ಬಿದ್ದು ಸತ್ತೋಗ್ಬಿಡ್ತಾರೆ. ಯಾರೇ ಹಣ ಪಡ್ಕೊಂಡಿರಲಿ, ಮೊದಲು ಅವ್ರ ಮೇಲೆ CBI ತನಿಖೆ ಆಗಲಿ. ನಾನು ಮಂತ್ರಿ ಆದಮೇಲೆ 36,000 ಮನೆ ಕೊಟ್ಟಿದ್ದೀನಿ. ನಾನು ಮಿನಿಸ್ಟರ್ ಆದಮೇಲೆ 36,000 ಮನೆ ಕೊಟ್ಟಿದ್ದೀನಿ. BJP JDSನವರು ಒಂದೇ ಒಂದು ಮನೆ ಕೊಟ್ಟಿದ್ರೆ ತೋರಿಸ್ಬಿಡಿ ಅವರು. ನಾನು ಮಂತ್ರಿ ಆದಮೇಲೆ 36,000 ಮನೆ ನಾನು ಕೊಟ್ಟಿದ್ದೀನಿ ಜನಗಳಿಗೆ. 5,000 ತಿಂದರು, 10,000 ತಿಂದರು ಅಂತ ಹೇಳ್ತಾ ಇದ್ದಾರಲ್ಲ. ಮೊದಲು ಇದನ್ನು CBI ತನಿಖೆ ನಡೆಸಿ. ಇದನ್ನು ಹುಳ ಬಿದ್ದು ಸತ್ತೋಗ್ಬಿಡ್ತಾರೆ ಅವರು. 5,000 10,000 ತಗೊಂಡು ಮನೆ ಕೊಟ್ಟಿದ್ರೆ ಹುಳ ಬಿದ್ದು ಸಾಯ್ತಾರೆ ಅವರು. ಒಂದು ಮನೆ ಕೊಟ್ಟಿದ್ರೆ BJPಯವರು ಅಥವಾ JDSನವರು ರಾಜಕೀಯ ನಿವೃತ್ತಿ ತೊಗೊಂಡ್ಬಿಡ್ತೀನಿ ನಾನು. ಬಡವರ ಮನೆಯಿಂದ ದುಡ್ಡು ತೊಗೊಳ್ಬೇಕಾ ನಾವು? ಬಡವರ ಮನೆಗಳ್ರೆ ಅವು. ಆ ಮನೆಗಳಿಂದ ದುಡ್ಡು ತೆಗೆದುಕೊಳ್ಬೇಕಾ? ಮನೆಗೆ ಕೊಡೋದೇ 1,20,000 ರೂಪಾಯಿ ಹಣ. ಆ ಮನೆಗೆ ಅವ್ರು ಕೊಡೋದೇ 1,20,000 ರೂಪಾಯಿ ಹಣ ರೀ. ಅದರಲ್ಲಿ 5,000 10,000 ತೊಗೊಳಕ್ಕಾಗತ್ತಾ? ಛೇ, ಯಾರಾದರೂ ಆ ರೀತಿ ಮಾಡ್ತಾರೇನ್ರಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ. ಈಗ ಯಾರು ಪಡಿತಾ ನನ್ಗಂತೂ ಮಾಹಿತಿ ಇದ್ದವರೆಗೂ ಬಂದು ಕೇಳಿ ನಿಮಿಷ. ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು, ಇದು MLA ಸೆಲೆಕ್ಷನ್ ಮಾಡಲ್ಲ ಮನೆಗಳು, ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಈಗ ಆರೋಪ ಮಾಡಿ ಏನು ಅಂದಿದ್ದಾರೆ? ನಾನು ಆಡಿಯೋನ ನೋಡಿದೆ. ನಮ್ಮ PS ಮಾತಾಡಿದ್ದಾರೆ. PR ಏನು ಅಂದಿದ್ದಾರೆ? ಸರ್ಫಾಜ್ ಅವರೇ, ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ, ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ, ಅವ್ರ ಮನೆ ಕೊಟ್ಟಿದ್ದಾರೆ, ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ. ಯಾರು ತಗೊಂಡಿದ್ದಾರೆ ಗೊತ್ತಾಗ್ಬೇಕು ತಾನೆ. ಈಗ ನಮ್ಮ ಆಫೀಸಲ್ಲಿ ತಗೊಂಡಿದ್ದಾರಾ? ನಾನು ತಗೊಂಡಿದ್ದೀನ? ಯಾರು ತಗೊಂಡಿದ್ದಾರೆ? ಈಗ ಪಂಚಾಯತ್ ಈಗ ಯಾರ ಕ್ಷೇತ್ರ ಅದು? BR ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? BR ಪಾಟೀಲ್ ಮಾಡಿ. ಅವ್ರು ತಾನೇ ಹೇಳ್ಬೇಕು. ಹೇಳ್ತಾ ಇಲ್ವಾ ನಾನು? ಒಂದೇ ಮಾತು ಹೇಳ್ತೀನಿ ನಾನು. ಈ ಮನೆಗಳು ಒಂದ್ ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಈಗ ಯಾರು ಪಡಿತಾ ಈ ಮನೆಗಳು ಬಡವರಲ್ಲಿ ಕೊಡೋದೇ 1,20,000. ಅದನ್ನ ಅರ್ಥ ದುಡ್ಡು ತಗೊಂಡು ನಮ್ಮ ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ? ಹುಳ ಬಿದ್ದು ಸಾಯ್ತಾರೆ. ಬಡವರಿಗೆ ಒಂದು 5,000 ತಗೊಳ್ಳೋದ ಇದು. ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡ್ಬೇಕು. ಆಮೇಲೆ ಎಲ್ಲ ಇದು ಒಂದೇ ಇಲ್ಲ, ಎಲ್ಲ MLAಗಳಿಗೆ ಎಲ್ಲ MLA ರಾಶಿನೇ ಇದೆ. MLAಗಳು ಲೆಟರ್ದು ರಾಶಿನೇ ಇದೆ. ಯಾರ್ಯಾರು ಕೇಳಿದ್ರೆ ಅಂತ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ MLAಗಳು BJP JDS ಕಾಂಗ್ರೆಸ್ ಅವ್ರ ಮನೇನಿಲ್ಲ. ನಾನು ಕ್ಯಾನ್ಸಲೇಷನ್ ನನಗೆ ಯಾರ್ಯಾರು ಇದ್ದಾರೆ ಅಂತ ನಾವು ಕೊಟ್ಕೊಂಡು ಬರ್ತಾ ಇದೀವಿ ಅಲ್ಲಿ. ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತಗೊಂಡು ಮನೆಗಳು ಕೊಡೋದ? ಎಲ್ಲನ ಉಂಟಾದು. ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನೇ ಹೇಳ್ತೀನಿ, BR ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ CBI ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಎಲ್ಲ ಯಾವನ್ನ ತಗೊಳ್ಳಿ ಅವನು. ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ.